ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏನ್ ಹೇಳಿದ್ದಾರೋ ಅದನ್ನೇ ನಾನು ಹೇಳುವುದು. ಸಭೆ ಬಳಿಕ ಎಲ್ಲವೂ ನಿವಾರಣೆ ಆಗಿದೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ರಾಜೀನಾಮೆ ಹಿಂಪಡೆಯುವ ಬಗ್ಗೆ ತುಟಿ ಬಿಚ್ಚದ ರಾಮಲಿಂಗಾರೆಡ್ಡಿ. ಸಸ್ಪೆನ್ಸ್ ಹಾಗೆ ಉಳಿಸ್ಕೊಂಡಂತ ರಾಮಲಿಂಗಾರೆಡ್ಡಿ. ಹಾಗಾದ್ರೆ ರಾಜೀನಾಮೆ ವಿಚಾರ ಏನ್? ರಾಜೀನಾಮೆ ಪತ್ರವನ್ನ ವಾಪಸ್ ಪಡ್ಕೊಳ್ತಾರಾ? ಇನ್ನೂ ಕೂಡ ಕುತೂಹಲ ಹಾಗೆ ಇದೆ. ಕಾರಣ ಡಿಕೆ ಶಿವಕುಮಾರ್ ಅವರು 2.5 ಗಂಟೆ ನಡೆಸಿದಂತ ಸಂಧಾನ ಸಭೆಯಲ್ಲಿ ಅವ್ರು ಮನವರಿಕೆ ಮಾಡಿಕೊಟ್ಟಿದ್ದಿಷ್ಟೇ. ಹೈಕಮಾಂಡ್ ತೆಗೆದುಕೊಂಡಿರುವಂತ ನಿರ್ಧಾರ ಇದು. ಕೃಷ್ಣ ಭೈರೇಗೌಡ ಅವರಿಗೆ ನಗರಾಭಿವೃದ್ಧಿ ಖಾತೆ ಕೊಟ್ಟಿರೋದಿರ್ಲಿ ಅಥವಾ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಕೊಟ್ಟಿರೋದಿರ್ಲಿ, ಇದೆಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಮನವರಿಕೆ ಮಾಡಿದ್ದಾರೆ. ಹಾಗಾದ್ರೆ ರಾಮಲಿಂಗಾರೆಡ್ಡಿ ಇವತ್ತು ರಾಜೀನಾಮೆ ಪತ್ರ ವಾಪಸ್ ಪಡ್ಕೊಳ್ತಾರಾ? ನೋಡ್ಬೇಕಿದೆ. ಸರ್, ಹೈಕಮಾಂಡ್ ಅವ್ರು ಏನಾದ್ರು ಸಂಪರ್ಕ ಮಾಡಿದ್ರೆ ಸರ್? ನಿಮಿಷ ಖುದ್ದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾತಾಡಿದ್ರೆ ನಿಮ್ಗೆ ಖಂಡಿತ ಹೇಳ್ತೀನಿ. ನಾನು ಇರಲಿಲ್ಲ ಈಗ ಜಸ್ಟ್ ಅಲ್ಲಿಂದ ಇಲ್ಲಿ ಬಂದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಈಗಾಗಲೇ 2.5 ಗಂಟೆಗಳ ಕಾಲ ಮಿಡ್ ನೈಟ್ ನಡೆದಿರುವಂತ ಮೀಟಿಂಗ್, ಸಂಧಾನ ಮಾತುಕತೆ ಸಕ್ಸಸ್ ಆಗಿದೆಯಾ ಇಲ್ವಾ? ಯಾಕೆಂದ್ರೆ ಇನ್ನೂ ಕೂಡ ಅದ್ರ ಬಗ್ಗೆ ಸೀಕ್ರೆಟ್ ಬಿಟ್ಕೊಟ್ಟಿಲ್ಲ ಡಿಕೆ ಶಿವಕುಮಾರ್ ಅವರು. ಸೌಖ್ಯ ರಾಜ್ಯ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರೀಯ ಕಾಂಗ್ರೆಸ್ಗೆ ಟ್ರಬಲ್ ಶೂಟರ್ ಆಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿದ್ದಂತೆ ಅವರಿಗೆ ಇದೀಗ ಟ್ರಬಲ್ ಮೇಲೆ ಟ್ರಬಲ್ ಶುರು ಆಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ಹಿರಿಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಖಾತೆ ಹಂಚಿಕೆ ವಿಚಾರದಲ್ಲಿ ತಮಗೆ ನಿರ್ದಿಷ್ಟವಾದಂಥ ಖಾತೆನೇ ಬೇಕು, ಅದರಲ್ಲೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದುಕೊಂಡು ಈಗಾಗಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿರುವಂಥದ್ದು. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿ 24 ಗಂಟೆಗಳು ಆಗ್ತಾ ಬರ್ತಿದ್ರು ಸಹ ರಾಮಲಿಂಗಾರೆಡ್ಡಿ ಅವರು ಅವರ ಮನವೊಲಿಕೆಯ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಸಕ್ಸಸ್ ಕಂಡು ಬರ್ತಾ ಇಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ನಿನ್ನೆ ರಾತ್ರಿ ಜಯನಗರದ ಖಾಸಗಿ ಹೋಟೆಲ್ನಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿ ಸುದೀರ್ಘ ಸಮಯಗಳ ಕಾಲ ಚರ್ಚೆಯನ್ನು ಮಾಡಿ, ನೀವು ಸದ್ಯಕ್ಕೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಖಾತೆಯನ್ನು ನಿರ್ವಹಿಸಿ, ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನ ಪಟ್ಟರು ಸಹ ರಾಮಲಿಂಗಾರೆಡ್ಡಿ ಅವರು ಒಪ್ತಾನೆ ಇಲ್ಲ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಜಗ್ತಾನೂ ಇಲ್ಲ. ನೀವು ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯನವರು ನಿಮ್ಮ ವಿಚಾರದಲ್ಲಿ ಕೊಟ್ಟ ಮಾತಿನಂತೆ ಅವರು ನಡೆದುಕೊಂಡಿದ್ದಾರೆ ಮತ್ತು ಹೈಕಮಾಂಡ್ ಸಹ ನಡೆದುಕೊಂಡಿರುವಂಥದ್ದು. ಆದರೆ 2023 ವಿಧಾನಸಭೆ ಚುನಾವಣೆ ಆದ ಬಳಿಕ ಸಚಿವ ಸಂಪುಟ ರಚನೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಂತ ವಿಚಾರದಲ್ಲಿ ಕೊಟ್ಟ ಮಾತಿನಂತೆ ನೀವು ನಡೆದುಕೊಳ್ಳಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಕಡ್ಡಿ ತುಂಡು ಮಾಡಿದಂತೆ ನೇರವಾಗಿ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿರುವಂಥದ್ದು. ನನಗೆ ಕೊಡೋದಾದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ಕೊಡಿ, ಅದನ್ನು ಬಿಟ್ಟು ಬೇರೆ ಯಾವುದೇ ಖಾತೆಯನ್ನು ಸಹ ನಾನು ನಿಭಾಯಿಸಲಿಕ್ಕೆ ರೆಡಿ ಇಲ್ಲ ಅನ್ನೋ ಒಂದು ನೇರವಾದಂಥ ಎಚ್ಚರಿಕೆಯನ್ನು ಡಿ ಕೆ ಶಿವಕುಮಾರ್ ಅವರ ಮುಂದೆ ಹೇಳಿರುವಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಸಹ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಲ್ಲಿ ವಿಫಲವಾಗಿದ್ದಾರೆ ಮತ್ತು ರಾಮಲಿಂಗಾರೆಡ್ಡಿ ಅವರಿಗೂ ಸಹ ಸದ್ಯಕ್ಕೆ ಸಮಾಧಾನವಾಗಿರಿ, ನಾನು ಹೈಕಮಾಂಡ್ ನಾಯಕರ ಜೊತೆಗೆ ಇನ್ನೊಂದು ಸುತ್ತಿನ ಮಾತುಕತೆಯನ್ನು ಮಾಡ್ತೀನಿ, ಖಾತೆ ಹಂಚಿಕೆಯ ವಿಚಾರದಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ಮತ್ತು ಹೈಕಮಾಂಡ್ ನಾಯಕರ ನಿರ್ಧಾರವನ್ನು ಕಾದು ನೋಡ್ತಾ ಇರುವಂಥದ್ದು. ಒಂದು ವೇಳೆ ಹೈಕಮಾಂಡ್ ನಾಯಕರುಗಳು ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಖಾತೆ ಹಂಚಿಕೆಯನ್ನು ಮಾಡಿದರೆ ರಾಮಲಿಂಗಾರೆಡ್ಡಿ ಅವರೇ ಬೇಡ್ತಿರ್ತಕ್ಕಂಥ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಅವರಿಗೆ ಕೊಟ್ಟು ಖಾತೆ ಬದಲಾವಣೆಗೆ ಮುಂದಾದರೆ ಸಾಕಷ್ಟು ಇಕ್ಕಟ್ಟು ಮತ್ತು ಬಿಕ್ಕಟ್ಟು ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾಕಂತಂದರೆ ಈಗಾಗಲೇ ಮುನಿಯಪ್ಪ ಅವರು ಸಹ ಖಾತೆ ಹಂಚಿಕೆ ವಿಚಾರದಲ್ಲಿ ತಕರಾರನ್ನು ತೆಗೆದಿದ್ದಾರೆ, ಖಾತೆಯನ್ನು ತೆಗೆದಿದ್ದಾರೆ, ನನಗೂ ಆಹಾರ ಖಾತೆ ಬೇಡ, ಬೇರೆ ಖಾತೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿರ್ತಕ್ಕಂಥ ಖಾತೆಯನ್ನು ಬದಲಾವಣೆ ಮಾಡಿದರೆ ಬೇರೆ ಬೇರೆ ಸಚಿವರು ಸಹ ನಮಗೆ ಇದೇ ಖಾತೆ ಬೇಕು ಅಂತ ಹೇಳಿ ನಿರ್ದಿಷ್ಟವಾದಂಥ ಪಟ್ಟಣ ಹಿಡಿದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸೌಖ್ಯ. ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.